ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಪಿನ್ನಿ ದೀಪಾವಳಿ ಸೆಲೆಬ್ರೇಷನ್ಗೆ ಲಕ್ಷ್ಮಿಗೆ ಹೆಂಗೆ ಸೀರೆ ಉಡಿಸ್ಬೇಕು ಅಂತ ತೋರಿಸ್ತಿದ್ದಾರೆ ನೋಡಿ. ಫ್ರೆಂಡ್ಸ್, ಮೊದಲಿಗೆ ಈ ಬ್ಲೌಸ್ ಪೀಸ್ ಏನಿರುತ್ತೆ ಸೀರೆದು ಅದನ್ನ ಕಟ್ ಮಾಡಿ ಸಪ್ರೇಟ್ ಆಗಿ ಇಟ್ಕೊಂಡಿದ್ದೀನಿ. ಸೀರೆ ಬಂದು ನಮ್ದು ನೇವಿ ಬ್ಲೂ ಇದೆ, ಒಂಥರ ರಾಯಲ್ ಬ್ಲೂ. ಇಲ್ಲಿ ನೋಡಿ ಈ ಕಲರ್ ಇದೆ ಸ್ಯಾರಿ. ಬ್ಲೌಸ್ ಬಂದು ಇದಿದೆ. ಸೊ ಈ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಂಡಿರೋದಕ್ಕೆ ನಾನು ಈ ಕೈ ಕಾಲು ಏನಿದೆ ಇದನ್ನ ಎರಡು ಎಂಡ್ಗೆ ಉದ್ದ ಏನಿದೆಯಲ್ಲ ಆ ಸೈಡಲ್ಲಿ ಎರಡು ಎಂಡಿಗೆ ಇಟ್ಕೊಂಡು ಒಳಗಡೆ ಒಂದು ಪಿನ್ ಹಾಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಎಡ್ಜಲ್ಲಿ ಪಿನ್ ಹಾಕೊಂಡು ಇದನ್ನ ಎಂಡ್ವರೆಗೂ ರೋಲ್ ಮಾಡ್ಕೊಳ್ತೀನಿ. ಬರೀ ಕೈ ಕಾಲೇನಿಲ್ಲ, ಬರೀ ಕೈ ಇಟ್ಕೊಂಡಿದ್ದಾರೆ. ಸೊ ಇದೇ ತರ ನೀವು ರೋಲ್ ಮಾಡ್ಕೊಳ್ಳಿ, ಫುಲ್ ಕಂಪ್ಲೀಟ್ ಆಗಿ ಇದು ಕವರ್ ಆಗೋ ತರ. ನೋಡಿ ಫ್ರೆಂಡ್ಸ್, ಇದು ನಾನು ಫುಲ್ ಎಂಡ್ವರೆಗೂ ರೋಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಇಲ್ಲಿ ಎಂಡ್ಗೆ ನಾನು ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಎರಡು ಎಂಡಲ್ಲೂ ಅಷ್ಟೇ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೋಡಿ ಇವಾಗ ಸ್ಯಾರಿ ಏನಿದೆ ಇದನ್ನ ಹಾಫ್ ಲೆಂತ್ಗೆ ನಾವು ಎಕ್ಸಾಕ್ಟ್ಲಿ ಹಾಫ್ ಲೆಂತ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀವಿ. ಫೋಲ್ಡ್ ಮಾಡಿಕೊಂಡು ಇದನ್ನ ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಜಾಸ್ತಿ ಪ್ಲೀಟ್ಸ್ ಬರುತ್ತೆ. ಅವಾಗ ಕ್ಲೀನಾಗಿ ಸ್ಯಾರಿ ಪ್ಲೀಟ್ಸ್ಗಳು ಜಾಸ್ತಿ ಬಂದಾಗ ಸ್ಯಾರಿ ಚೆನ್ನಾಗಿ ಕಾಣುತ್ತೆ. ಎಂಡಲ್ಲಿ ಸೆರಗ್ ಕಡೆ ನೀವು ಒಂದು 2 ಮಾರಷ್ಟು ಸೀರೆನ ಬಿಟ್ಕೊಂಡು ಇನ್ನು ಉಳಿದಿದ್ದೆಲ್ಲನೂ ನೀವು ಪ್ಲೀಟ್ಸ್ ಮಾಡ್ಕೊಳ್ಳಿ. ಇಲ್ಲಿ ಕೈ ಇಟ್ಕೊಂಡಿದ್ದಾರೆ. ಸೊ ನೋಡಿ, ನೆರಿಗೆ ತಗೊಂಡು ಸ್ವಲ್ಪ ಒಂದು 2 ಮೀಟರ್ ಎಷ್ಟೋ ಬಿಟ್ಕೊಂಡಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ಈ ನೆರಿಗೆ ಏನಿದೆ ಅಲ್ವಾ, ನೆರಿಗೆ ಸೆರಗು ಏನಿದೆ ಅಲ್ಲ, ಸೆರಗನ್ನ ನೆರಿಗೆ ಮಾಡ್ಕೊಳ್ಳೋಣ. ಸೊ ಇವಾಗ ಸೆರಗು ಮಾಡ್ಕೊತಾ ಇದ್ದಾರೆ, ನೀವು ನೋಡ್ಬೋದು. ನಾನು ಚಿಕ್ಕದಾಗಿ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೋಡಿ ಇವಾಗ ಸೆರಗನ್ನ ನಾನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ಎಂಡಲ್ ಏನಿದೆ, ಈ ಬಾರ್ಡರ್ ಏನಿದೆ, ಈ ಬಾರ್ಡರ್ ಇಂದ ಸ್ವಲ್ಪ ಮೇಲೆ ತಗೊಳ್ತೀನಿ. ಲಾಸ್ಟ್ ಒಂದು ನಾನು ನೆರಿಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆ ಲಾಸ್ಟ್ ನೆರಿಗೆ ಇದು. ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ನಿಮ್ಮ ಹತ್ರ ಹೇರ್ ಸ್ಟ್ರೈಟ್ನರ್ ಇದ್ರೆ ಎಲ್ಲ ಪಿನ್ನೆಲ್ಲ ಹಾಕೊಂಡಾಗ ಬೇಕಾದ್ರೆ ಹೇರ್ ಸ್ಟ್ರೈಟ್ನಲ್ಲಿ ಸ್ಟ್ರೈಟ್ ಮಾಡ್ಕೋಬೋದು ಅಲ್ವಾ, ಅಥವಾ ಐರನ್ ಬಾಕ್ಸ್ ಮಾಡ್ಕೋಬೋದು. ಈಗ ಎಲ್ಲ ಒಂದು ಪಿನ್ ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ಪಿನ್ ಹಾಕ್ತಾ ಇದ್ದಾರೆ. 2 ಕಾರ್ನರ್ಸಲ್ಲಿ ಪಿನ್ ಹಾಕ್ತಿದ್ದಾರೆ, ಸೇಫ್ಟಿ ಪಿನ್ಸು. ನೋಡಿ ಫ್ರೆಂಡ್ಸ್, ಈಗ ನೆರಿಗೆ ಕೂಡ ಸೆರಗಿದೆ ಇದೆ. ಸೊ ಇಷ್ಟು ನೆರಿಗೆ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ನೆರಿಗೆ ಸೀರೆಗೆ. ಇನ್ನು ಇದಿಷ್ಟು ನನಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಸ್ಯಾರಿ ಎಲ್ಲ ಸರಿ ಮಾಡಬೇಕಂದ್ರೆ. ಇದಿಷ್ಟು ನಾನು ಸೆರಗಿಗೆ ಅಂತ ಮಾಡ್ತೀನಿ.
ನೋಡಿ ಇದು ಸ್ವಲ್ಪ ಫೋಲ್ಡಿಂಗ್ ನೀಟಾಗಿರಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ಟ್ರೈಟ್ನರಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಐರನ್ ಬಾಕ್ಸ್ ಎಲ್ಲಾದ್ರೂ ಮಾಡ್ಕೊಳ್ಳಿ, ಬಟ್ ಹುಷಾರಾಗಿ ಮಾಡ್ಕೊಳ್ಳಿ ಕೇರ್ಫುಲ್ಲಾಗಿ. ಸ್ಯಾರಿ ಏನಾದರೂ ಡೆಲಿಕೇಟ್ ಇದ್ರೆ ಸ್ವಲ್ಪ ಚಾನ್ಸಸ್ ಇರುತ್ತೆ, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಬೇಕಾದ್ರೆ. ಎರಡು ಎಡ್ಜಸ್ ಅಲ್ಲೂ ಹಿಂಗೆ ಮಾಡ್ಕೊಳ್ಳಿ. ಫೋಲ್ಡಿಂಗ್ಸ್ ಎಲ್ಲ ನೀಟಾಗಿ ನೋಡಿ ನೀಟಾಗಿ ಆಗಿದೆ. ಇಲ್ಲಿ ಒಂದು ಟೇಬಲ್ ಮೇಲೆ ಒಂದು ಪೀಠ ಇಟ್ಕೊಂಡು ಅದ್ರ ಮೇಲೆ ವೈಟ್ ಬಟ್ಟೆನ ಹಾಕೊಂಡಿದ್ದೀವಿ, ವೈಟ್ ಪಂಚೆನ ಹಾಸ್ಕೊಂಡಿದ್ದೀವಿ. ನೋಡಿ ಇದಕ್ಕೆ ಈ ಬಿಂದಿಗೆಯಲ್ಲಿ ನೀರು ತುಂಬಿದ್ದೀವಿ. ನೀರಿಗೆ ನಾನು ಅರಿಶಿನ ಕುಂಕುಮ ಹಾಕ್ತಾ ಇದ್ದೀನಿ ಇವಾಗ. ಆಮೇಲೆ ಅಕ್ಷತೆ ಕಳ್ಳು ಹಾಕ್ತೀನಿ. ಫ್ರೆಂಡ್ಸ್ ಮತ್ತೆ ಇದರೊಳಗೆ ಅಡಿಕೆ ಮತ್ತೆ ಒಂದು ಕಾಯಿನ್ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಇಲ್ಲಿ ಕೆಳಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿ ಇಟ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಅಗಲ ಇರುವಂಥ ಅದು ಬಿಂದಿಗೆ ಇಟ್ಕೊಂಡಿದ್ದೀವಿ ಪಾತ್ರೆ. ಅದ್ರ ಮೇಲೆ ಈ ತಳೆ ಚೊಂಬು ಇಟ್ಕೊಂಡಿದ್ದೀನಿ. ಒಂದು ಕೋಲನ್ನ ಕಟ್ಕೊಳ್ಬೇಕು, ಇದು ಕೈಗೆ ಮತ್ತು ಹೂವು ಹಾಕೋದಕ್ಕೆಲ್ಲ ಸಪೋರ್ಟಿಗೆ ಸಿಗುತ್ತೆ. ಫ್ರೆಂಡ್ಸ್ ನೋಡಿ ಇವಾಗ ಇನ್ನೊಂದು ಪಂಚೆ ತೊಗೊಂಡು ಇದಕ್ಕೆ ಫುಲ್ಲು ಹಿಂಗೆ ದಾರ ಪೋಣಿಸ್ಕೊಂಡಿದ್ದೀನಿ. ಪೋಣಿಸ್ಕೊಂಡು ಈ ಬಿಂದಿಗೆ ಏನಿದೆ ಬಿಂದಿಗೆ ಫುಲ್ಲು ಸುತ್ತ ತೊಗೊಂಡು ಇದಕ್ಕೆ ಸ್ಟಿಫಾಗಿ ಕಟ್ಕೊಳ್ಳಿ. ನೋಡಿ ಇದು ಕೈ ಯಾವಾಗಲೇ ರೆಡಿ ಮಾಡ್ತಿದ್ದೀರಾ? ನೋಡಿ ಇದು ಇಲ್ಲಿ ಒಂದು ಪ್ಲೇಟ್ಸ್ ಮಾಡ್ಕೊಂಡು ಈ ಕಡೆ ದಾರ ಕಟ್ಕೊಂಡಿದ್ದೀನಿ. ಆಮೇಲೆ ಇದನ್ನ ನನಗೆ ಕೊಟ್ಟಿರ್ತೇನೆ. ಆಮೇಲೆ ಇದು ಹಿಂಗೆ ಹಿಂಗೆಲ್ಲ ಹಿಂಗೆ ಸ್ವಲ್ಪ ಟೈಟ್ ಹಿಂಗೆ ದಾರನ ಕಟ್ಕೊಂಡು ನೋಡಿ ಇದು ಕೆಳಗಡೆಯಿಂದ ಒಂದು ಎಳೆ ತಗೊಂಡು ಎಲ್ಲ ಕಲರ್ ಮಾಡ್ಕೊಳ್ತೀನಿ. ಗುಂಪಿನ ಹಾಕ್ಕೊಡ್ತೀನಿ. ಗುಂಪಿನ ಮಾತಾಡೋದು ಗುಂಪಿನೆಲ್ಲ ಬಿಚ್ಚೋಗ್ತಾ ಇರುತ್ತೆ. ಹಾಕ್ಕೊಂಡು ಇದನ್ನು ನನಗೆ ಆಮೇಲೆ ಸರಿ ಮಾಡ್ಕೊಳ್ತೀನಿ. ಈ ಸೆರಗನ್ನು ನಾನು ನೋಡಿ ಫ್ರೆಂಡ್ಸ್ ಮಾಡ್ತಿದ್ದಾರೆ, ಎಷ್ಟು ಕಷ್ಟಪಟ್ಟು ರೆಡಿ. ನೋಡಿ ಈ ಥರ ಇನ್ನೊಂದು ಸೇಫ್ಟಿ ಪಿನ್ ಹಾಕೋತಾ ಇದ್ದಾರೆ.
ಮತ್ತು ನಿಮಗೆ ಯಾವುದೇ ಬೇಕೋ ಅದೆಲ್ಲ ಜ್ಯುವೆಲ್ರಿಗಳನ್ನೂ ನೀವು ಹಾಕ್ಕೊಳ್ಬೋದು. ಫ್ರೆಂಡ್ಸ್ ನೋಡಿ, ಇದರಲ್ಲಿ ಏನೇನಿದೆ ಅಂತಂದರೆ ಇವೆಲ್ಲ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಇವಾಗ ಪೂಜೆಗೆ ಏನು ರೆಡಿ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಕಳಸದೊಳಗೆ ಇದನ್ನೆಲ್ಲ ಹಾಕಬೇಕು. ಸೊ ಇಲ್ಲಿ ಒಂದು ಇದು ಕಮಲ ಹೂವಿಂದು ಬೀಜ ಇದೆ, ಇದು ಗೋಮತಿ ಚಕ್ರ ಇದೆ, ಆಮೇಲೆ ಕೌಡೆ ಮತ್ತು ಗುಲ್ಗಂಜಿ ಮತ್ತು ಒಂದು ಶ್ರೀಫಲ ಇದೆ. ಇಲ್ಲಿ ಸೆಂಟರಲ್ಲಿ ಏನು ಕಾಣ್ತಾ ಇದೆಯಲ್ಲ, ಇದು ಸೇಮ್ ತೆಂಗಿನಕಾಯಿ ಥರ ಇರುತ್ತೆ, ಅದನ್ನು ಶ್ರೀಫಲ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಗುಲ್ಗಂಜಿ ಏನಿದೆ ಅಲ್ಲ, ಇದು ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ಬೋದು ನೀವು. ನಮ್ಮ ಊರಲ್ಲಿ ಗುಲ್ಗಂಜಿ ಗಿಡದಿಂದ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ವಿ. ಅದೇ ಅಲ್ಲಿಂದ ತೊಗೊಂಡು ಬಂದಿದ್ವಲ್ಲ, ಅಲ್ಲಿ ಹೇಳಿದೆ ವಿಡಿಯೋದಲ್ಲಿ ಇದನ್ನೆಲ್ಲ ಲಕ್ಷ್ಮೀ ಪೂಜೆಗೆ ಉಪಯೋಗಿಸ್ತೀವಿ ನಾವು ಇದನ್ನು ಅಂತ ಅಂದ್ಬಿಟ್ಟು. ಸೊ ಇದನ್ನು ಈಗ ಗೊತ್ತಾಯಿತು ಅನ್ಸುತ್ತೆ ನಿಮಗೆ. ಇದನ್ನು ನಾವು ಇಲ್ಲಿ ಕಳಸದಲ್ಲಿ ಹಾಕಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ದೀಪಾವಳಿ ಹಬ್ಬದ ಲಕ್ಷ್ಮಿ ಕೂರಿಸಿದಾಗ ಇದನ್ನು ಈ ಥರ ಉಪಯೋಗ ಮಾಡ್ತೀವಿ. ನೋಡಿ ಎಲ್ಲ ರೆಡಿ ಇದೆ. ಮತ್ತು ಇಲ್ಲಿ ಕಳಸದಲ್ಲಿ 7 ಎಲೆ ಮಾವಿನ ಎಲೆನ ಇಟ್ಕೊಂಡಿದ್ದೀವಿ. 9 ಅಂತೆ, 7 ಅಲ್ಲ 9.